ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವಾಯ್ಸು ಒಂದು ಸ್ವಲ್ಪ ಪರವಾಗಿಲ್ಲ, ಒಂದೊಂದ್ಸಲಿ ಹಿಡ್ಕೊಬಿಡ್ತೈತೆ, ಬಟ್ ಒಂದೊಂದ್ಸಲಿ ಓಕೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫುಲ್ ವೀಡಿಯೋ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬ್ರೈಟ್ನೆಸ್ ಬರಬೇಕಾ? ಇಷ್ಟೇನಾ? ಎಂತಕ್ಕೆ ಇದಕ್ಕಿಂತ ಬ್ರೈಟ್ನೆಸ್ ಬೇಕಾ? ಸಾಕಲ್ಲ? ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀವಿ ನೋಡಿ ನಮ್ಮ ಚಿಂಟು ಬರ್ಡೇಗೆ. ನಾನು ಪೌಚ್ ನೋಡ್ಸೋಣ ಅಂತಂದರೆ ಹಾಕ್ಬಿಟ್ಟಿದ್ದೀನಿ ನೋಡಿ, ಈ ಥರ ಬರುತ್ತೆ, ಚೆನ್ನಾಗಿದೆ. ನೆಕ್ಸ್ಟ್ ನಾನು ಚೇಂಜ್ ಮಾಡಿದಾಗ ನಿಮಗೆ ಪೌಚ್ ನೋಡಿಸ್ತೀನಿ. ಇವತ್ತೇ ಹಾಕ್ಕೊಂಡಿದ್ದು ಹೊಸ ಫೋನ್ಗೆ ಪೌಚ್. ಇವಾಗ ರೆಡಿಯಾಗಿದ್ದೀವಿ, ನಮ್ಮ ಮತ್ತೆ ಕಾಫಿ ಕುಡಿತಿದ್ದೆ, ಈಗ ಹೊರಡದೆ. ಸೂರ್ಯಚಂದ್ರನ ಬರೀ ಚಂದ್ರ ಅದು ಅದಕ್ಕೆ ಅದ್ರ ಮೇಲೆ ಇರೋದು ಗುರುಗ್ರಹ. ಗುರುಗ್ರಹ ಅದ್ರ ಮೇಲೆ ಇರೋದು ನೋಡಿ, ಅದ್ರ ಮೇಲೆ ಇರೋದು ಗುರುಗ್ರಹ. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆ ರೌಂಡು ಕೂಡ ಕಾಣಿಸ್ತಾ ಇದೆ. ಸೂರ್ಯನ ಥರ ಕಾಣಿಸ್ತೈತೆ, ಹತ್ರ ಬರ್ತಾ ಇದ್ದಂಗೆ ಅಲ್ಲ? ಝೂಮ್ ಮಾಡ್ಬಿಟ್ಟು ನೀನೇನು ಕಾಣಿಸ್ತಿರಂಗೆ ಮಾಡ್ಬಿಟ್ಟೆ. ರಾಯಶ್ರಮ ಜಾಸ್ತಿನೇ ಮುಡ್ಕೊಂಡ್ರು ಅವರು. ಬನ್ನಿ, ಹುಷಾರೆಲ್ಲ, ಬೇಗ ಬೇಗ ಬಂದ್ಬಿಡಿ. ಇಲ್ಲಿ ಪಾರ್ಟಿ ಅದು ಊಟ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರು. ಏನ್ ರಾಯಶ್ರಮ ಲಿಫ್ಟಲ್ಲೂ ಸಾಂಗ್ ಬರ್ತೈತೆ. ನಾಗಲಕ್ಷ್ಮಿ ಅಮ್ಮ ಅಮ್ಮ ಇಲ್ಲಿ ನಮ್ಮ ಮುಂದೆ 4 ಜನ ಹುಡುಗಿರು ಕುತ್ಕೊಂಡಿದ್ದಾರೆ, ಕಾಣಿಸ್ತಿದ್ದಾರೆ ಅನ್ಸುತ್ತೆ. ಒಬ್ರು ಬ್ಲೂ, ಒಬ್ರು ವೈಟು, ಒಬ್ರು ಲೈಟ್ ಪಿಂಕು, ಇನ್ನೊಬ್ರು ಡಾರ್ಕ್ ಪಿಂಕು. ಒಂದೇ ಪಕ್ಕನೇ ಕುತ್ಕೊಂಡಿದ್ದಾರೆ ನೋಡಿ. ಈ 4 ಜನ ಹುಡುಗಿರು ನಮ್ಮ ಮೀಟು ಫ್ಯಾನ್ಸು. ತಮಿಳ್ನಾಡಲ್ಲಿರೋದು. ಅಂದರೆ ನಿತ್ವೀನು, ಪ್ರಿಯಾ ಎಲ್ಲ ಕಡೆ ಹೋದಾಗ ವಿಡಿಯೋ ಕಾಲಲ್ಲಿ ನೋಡಿದ್ದಾರೆ, ಅಥವಾ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿದ್ದಾರೆ. ನನ್ನ ನೋಡಿ ಮಾತಾಡಿಸ್ಬಿಟ್ಟು ಮೀಟು ಚೆನ್ನಾಗಿದೆಯಾ ಅಂತ ಕೇಳಿದ್ರು. ಸೊ ಖುಷಿಯಾಗೋಯ್ತು ನನಗಂತೂ, ಚೆನ್ನಾಗಿದ್ದಾಳೆ ಅಂತಂದೆ. ಬಂದಿದ್ದರೆ ಪಕ್ಕ ಮನೆಯವ್ರನ್ನ ನೋಡಿಸ್ತಾ ಇದೆ. ನನ್ನ ಮಾತಾಡಿಸಿ ಕೇಳಿದ್ರಲ್ಲ, ಅದು ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇದು ನಮ್ಮ ಮನೆ ಹತ್ರನೇ ಇದೆ, ಸಂಗಮ್ ಸರ್ಕಲಲ್ಲಿ. ಸೊ ಚೆನ್ನಾಗಿದೆ ಪಾರ್ಟಿ ಹಾಲು. ಐ ಥಿಂಕ್ ಕೃಷ್ಣ ಹಬ್ಬ ಅನ್ಸುತ್ತೆ, ಕೃಷ್ಣ ಹಬ್ಬ ಅಲ್ಲ, ಉಡುಪಿ ಹಬ್ಬ ಅಂತ. ಚೆನ್ನಾಗಿತ್ತು. ಚಿಂಟು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ನಾನು ಚಿಂಟು ಅವರಣ್ಣ ನಿತ್ವೀನ್ ಫಸ್ಟ್ ಬರ್ಡೇ ಕೂಡ ಹೋಗಿದ್ದೆ. ಸೇಮ್ ಟು ಸೇಮ್ ಇದ್ದಾರೆ, ಜೆರಾಕ್ಸ್ ಕಾಪಿ ಇಬ್ಬರು, ಏನೂ ಚೇಂಜ್ ಇಲ್ಲ. ಚಿಂಟುನೂ ಹಾಗೆ ಇದ್ದಾನೆ. ನಿತ್ವಿನ್ ಕೂಡ ಫಸ್ಟ್ ಇಯರ್ ಬರ್ಡಲ್ಲಿ ಹೀಗೆ ಇದ್ದ. ಸೊ ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿ ಕೇಕ್ ಕಟ್ ಮಾಡೋದು, ಅಂದರೆ ಬ್ಲಾಸ್ಟ್ ಮಾಡಿದಾಗ ಆವಾಗ ಲೈಟ್ ಆನ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಚೆನ್ನಾಗಾಗಿತ್ತು ಬರ್ಡೇ ಅಂತೂ. ಫುಡ್ ಅಂತೂ ಎಕ್ಸಲೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಮ್ಮ ಫಂಕ್ಷನಲ್ಲಿ ಹೇಗಿತ್ತು ಟೇಸ್ಟು ಸೇಮ್ ಇವರು ಪಾರ್ಟಿ ಹಾಲಲ್ಲಿ ಮಾಡಿಸಿದ್ದು, ನಾವು ಕ್ಯಾಟ್ರಿನು. ಬಟ್ ತುಂಬಾ ಟೇಸ್ಟಿಯಾಗಿತ್ತು ಊಟ ಮಾತ್ರ. ಬಟ್ ನನಗೆ ಸ್ವಲ್ಪ ಸ್ಲೋ ತಿನ್ನೋದ್ರಿಂದ ನನಗೆ ಇನ್ನು ಸ್ವಲ್ಪ ಟೈಮ್ ಬೇಕಿತ್ತು, ನಾನು ಹೊಟ್ಟೆ ತುಂಬ ತಿನ್ನೋಕ್ಕೆ. ಬಟ್ ಸೂಪರಾಗಿತ್ತು. ಎಲ್ಲ ಲೈಟ್ ಆನ್ ಮಾಡ್ತೀವಿ. ಚೆನ್ನಾಗಿದೆಯಾ ಚಿಂಟು? ತಿಂತಾ ಇದ್ದಾನೆ, ತಿನ್ನಿಸ್ತಾ ಇದ್ರೆ. ಫುಲ್ ಹಾಕಿಸ್ಕೋತಿದ್ದಾನೆ. ಚೆನ್ನಾಗಿದ್ಯಾ ಕೇಕು? ಹಾಯ್, ಇವಾಗ ಬಂದ್ರ? ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಹಾಕೊಂಡು ಬಂದಿದ್ದೀನಿ. ಅಲ್ಲಿ ನೋಡಿ ಮಾವನ ಸೊಸೆಯನ್ನು ಸೆಲ್ಫಿ ತಗೋತಿದ್ದಾರೆ.
ನಮ್ಮ ತಾತ ನೋಡಿ. ಅಮ್ಮ ತಿನ್ಬಿಟ್ವಲ್ಲ ಇವಾಗ. ನಾ ತಿನ್ನಲ್ಲ. ಇಲ್ಲ ಬೇಡ. ಇಲ್ಲ ಪರವಾಗಿಲ್ಲ. ಸೊ ಇವಾಗ ತಾನೇ ಬಂದ್ವಿ, ಟೈಮು 9 ಗಂಟೆ. ಸೊ ಬೇಗನೆ ಬಂದ್ಬಿಟ್ವಿ, ತುಂಬ ಹತ್ರನೇ ಇದೆ ನಮ್ಮ ಮನೆಗೆ, ಅಷ್ಟೊಂದು ದೂರ ಇಲ್ಲ, 1/2 ಕಿಲೋಮೀಟರ್ಸ್ ಅನ್ಸುತ್ತೆ ಅಷ್ಟೇ. ಹೋಗ್ತಾ ಕಾರಲ್ಲೇ ಹೋದ್ವಿ, ಅವರೇ ಕರ್ಕೊಂಡು ಹೋದ್ರು ಪಕ್ಕದ ಮನೆಯಲ್ಲೇ, ಚಿಂಟೂರು ಚಿಕ್ಕಪ್ಪನೇ. ಬರ್ತಾ ನಡ್ಕೊಂಡು ಬಂದ್ವಿ, ಒಂದು 15 ಮಿನಿಟ್ಸ್ಗೆಲ್ಲ ಮನೆಗೆ ಸೇರ್ಕೊಂಡ್ಬಿಟ್ವಿ. ಹರಿ ಹಂಗೆ ಆಫೀಸ್ಗೆ ಹೋದ್ರು. ಸೊ ಚೆನ್ನಾಗಿತ್ತು, ಊಟ ಎಲ್ಲ ಸಖತ್ತಾಗಿತ್ತು. ಹಂಗೆ ಬರ್ಡೇ ಕೇಕ್ ಚೆನ್ನಾಗಿತ್ತು, ಬರ್ಡೇನೂ ತುಂಬ ಚೆನ್ನಾಗಿತ್ತು. ಇನ್ನೂರು ಇದ್ದರು, ನಾವು ಬಂದುಬಿಟ್ವಿ. ಸೊ ಏನು ಮಾಡೋಕ್ಕೆ ಮುಂಚೆ ಫಸ್ಟ್ ನಾನು ಡ್ರೆಸ್ ತೋರಿಸ್ತೀನಿ. ನಮ್ಮ ಯಜಮಾನ್ರು ರೇಗಿಸ್ತಾನೆ ಇದ್ರು, ಇದು ನೈಟ್ ಡ್ರೆಸ್ ಅಂತ. ಆ್ಯಕ್ಚುಲಿ ನೈಟ್ ಡ್ರೆಸ್ ಅಲ್ಲ, ಇದು ಕಾರ್ಡ್ ಸೆಟ್ಟು. ಇದಕ್ಕೆ ನಾನು ಈ ಥರ ರಬ್ಬರ್ ಬ್ಯಾಂಡ್ ರಿಬ್ಬನ್ ಹಾಕ್ಕೊಂಡಿದ್ದೀನಿ, ಫ್ಯಾನ್ಸಿ. ಈ ಥರ ನನ್ನ ಹತ್ರ ಕಲರ್ ಇದೆ, ಪಿಂಕ್, ಬ್ಲ್ಯಾಕ್, ಆಮೇಲೆ ವೈಟ್ ಎಲ್ಲ ಜಾಸ್ತಿ ಹಾಕ್ತಿರಲಿಲ್ಲ. ಇವತ್ತು ಇರಲಿ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ, ತುಂಬ ದಿನ ಆಗಿತ್ತು ಅಂತ. ಆಮೇಲೆ ನೋಡಿ ಈ ಥರ ಕಾರ್ಡ್ ಸೆಟ್. ನನ್ನ ವಾಯ್ಸು ಕಟ್ಕೊಬಿಟ್ಟಿದೆ ಪೂಜೆ ಆದಾಗಿಂದ, ಏನು ಮಾಡಲಿ. ಇದು ಸ್ವಲ್ಪ ಲೂಸ್ ಆಗಿದೆ, ಬಟ್ ಚೆನ್ನಾಗಿದೆ ಫ್ರೀಯಾಗೆ. ಇದಕ್ಕೆ ಹಿಂಗೆ ಬೆಲ್ಟ್ ಕೂಡ ಬರುತ್ತೆ ನೋಡಿ, ಹಿಂಗೆ ಹಾಕ್ಬಿಡೋದು ಅಷ್ಟೇ. ಪ್ಯಾಂಟ್ ಸಪ್ರೇಟ್, ಟಾಪ್ ಸಪ್ರೇಟ್, ಬೆಲ್ಟ್ ಸಪ್ರೇಟ್ ಅಷ್ಟೇ. ಸೊ ಇಷ್ಟೇ, ಇದಕ್ಕೇನಿಲ್ಲ. ನಾರ್ಮಲಾಗಿ ಮನೇಲಿ ಸಿಲ್ವರ್ದು ಒಂದು ಹೂಪ್ ಇತ್ತು, ನನ್ನ ಫಾಸ್ಟಾಗಿ ವಾಚು, ಆಮೇಲೆ ಬ್ರೇಸ್ಲೆಟ್ ತುಂಬ ದಿನ ಆಗಿತ್ತು ಹಾಕ್ಕೊಂಡು, ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ. ಬರ್ಡೇಗೆಲ್ಲ ಹಿಂಗೆದ್ರೆ ನಮ್ಮ ರಾಯಶ್ರಮ್ ಸೀರೆ ಉಟ್ಕೊಂಬರ್ಬೇಕಾನೆ ಅಂದರೆ, ಹೋಗಮ್ಮ ಯಾರು ಉಟ್ಕೊಂಬರ್ತಾರೆ ಅಂತ ಅಂದೆ. ನಮ್ಮ ಮತ್ತೆ ಏನು ಹೇಳಲ್ಲ ಆ ಥರ. ನೋಡಿ ಹಿಂಗೆ ಕೈ ಕೊಟ್ಬಿಟ್ಟಿದೆ. ಪ್ಲಸ್ ಇವಾಗ ಐಸ್ ಕ್ರೀಮ್ ಬೇರೆ ತಿಂದು ಬಂದಿದ್ದೀನಿ, ಇನ್ನೇನು ಗತಿ ಆಗುತ್ತೋ, ನಾಳೆ ಬಿಸಿಲು ಕುಡಿಬೇಕು. ಸೊ ಏನು ಮಾಡೋಕ್ಕೆ ಮುಂಚೆ ಬರ್ಡೇ ಜೊತೆ ಇನ್ನೊಂದು ಆ್ಯಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಮೊಬೈಲ್ ಪೌಚ್. ಸೊ ನನ್ನ ವಿವೋ V40 ಮೊಬೈಲ್ದು ಪೌಚು ಸಕ್ಕತ್ತಾಗಿದೆ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇದ್ರ ಪ್ರೈಸು ಜಸ್ಟ್ 150 ರುಪೀಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನೀವು ಬೇಕಿದ್ರೆ ಹೀಗೆ ರಿಮೂವ್ ಮಾಡ್ಬೋದು. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಈ ಥರ ಇಲ್ಲಿ ರಿಮೂವ್ ಮಾಡೋಕ್ಕೆ. ನಿಮಗೆ ಬೋರಿಂಗ್ ಒಂದ್ಸರಿ ರಿಮೂವ್ ಮಾಡ್ಬೋದು. ಈ ಥರ ಬಟರ್ಫ್ಲೈಸ್ ಇದೆ, 1 2 3. ಈಗ ಮತ್ತು ಕಲರ್ಸ್ ನೋಡಿ, ಹೀಗೆ ಫುಲ್ ಸಿಲ್ವರ್ ಕಲರ್ ಕಾಣಿಸುತ್ತೆ ನಿಮಗೆ. ಹಿಂಗೆ ಬಂದರೆ ಲೈಟ್ ಪರ್ಪಲ್ ಥರ ಬಂದು, ಗೋಲ್ಡಿಶ್ ಬಂದು, ನೋಡಿ ಇಲ್ಲಿ ಪಿಂಕಿಶ್ ಬಂದು, ಗ್ರೀನಿಶ್ ಬಂದು, ಹಿಂಗೆ ಕಲರ್ ಚೇಂಜ್ ಆಗುತ್ತೆ. ಇದೊಂಥರ ಚೆನ್ನಾಗಿದೆ ಕಲರ್, ಒಂಥರ ತುಂಬ ಇಷ್ಟ ಆಯಿತು. ನಮ್ಮ ಹಸ್ಬೆಂಡೇ ಈ ಥರ ಎಲ್ಲ ಅವರೇ ತೊಗೊಬಂದು ಕೊಡ್ತಾರೆ ನನಗೆ. ಇದಕ್ಕೆಲ್ಲ ಏನು ನಾನೇ ತೊಗೋಬೇಕು, ನಾನೇ ಸರ್ಚ್ ಮಾಡಬೇಕು, ಎಲ್ಲ ನಾನೇ ಮಾಡಬೇಕಲ್ಲ ಅನ್ನೋ ಥರ ಎಲ್ಲ ಮಾಡಲ್ಲ ಅವರು, ಎಲ್ಲ ಅವರೇ ಮಾಡಿಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಮೊಬೈಲ್ ಕೊಡ್ಸೋದಾಗ್ಬೋದು, ಈ ಥರದ್ದೆಲ್ಲ ನೋಡಿ. ಇದರಲ್ಲೂ ಬಟರ್ಫ್ಲೈ ಇದೆ, ಇದೆಲ್ಲ ಅವರೇ ಮಾಡೋದು. ಮನೆ ಕೆಲಸ ಎಲ್ಲ ಮಾಡೋಣ ಅಂದ್ರೂ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ, ಕೊಡಿಸ್ತಾರೆ. ಸೊ ಅವರು ಮೊಬೈಲ್ ಅಂಗಡಿಯಿಂದ ಒಂದು ಪೌಚ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ ಪೌಚು. ಸೊ ಅದನ್ನೇ ಹಾಕ್ತೀನಿ, ಇವಾಗ ಇದನ್ನು ಎತ್ತಿಟ್ಬಿಡ್ತೀನಿ, ಎಲ್ಲರೂ ಹೋಗೋವಾಗ ಹಾಕೋತೀನಿ. ಮನಸ್ಸೇ ಇಲ್ಲ ಇದನ್ನು ಯೂಸ್ ಮಾಡೋಕ್ಕೆ, ಅದಕ್ಕೆ ನೋಡ್ಸೋಣ ಅಂದ್ಬಿಟ್ಟು ನೋಡಿಸ್ತೆ. ನೋಡಿ ಜಸ್ಟ್ 150. ಚೆನ್ನಾಗಿದಾರ. ಇಷ್ಟೇ, ನಮ್ಮ ಚಿಂಟು ಚೆನ್ನಾಗಿ ಕಾಣಿಸ್ತಾ ಇದ್ದ. ಆ್ಯಕ್ಚುಲಿ ಏನಂತ ಅಂದರೆ
ಫಸ್ಟ್ ಇಯರ್ ಬರ್ಡಲ್ಲೆಲ್ಲ ಕೆಲವೊಂದು ಮಕ್ಕಳು ತುಂಬ ಕ್ರ್ಯಾಂಕಿ ಆಗಿಬಿಡ್ತಾರೆ. ನಮ್ಮ ನಿತ್ವಿನ್ ಕೂಡ ಒಂದು ಸ್ವಲ್ಪ ಹತ್ತಿದ್ದ ಅನಿಸುತ್ತೆ ಇವ್ರಣ್ಣ. ಇವನು ಆ ಥರ ಎಲ್ಲ ಏನಿಲ್ಲ, ತುಂಬ ಆರಾಮಾಗಿದ್ದಾರೆ. ನನ್ನ ಹತ್ರ ಬಂದಿದ್ದ, ನನ್ನ ಹತ್ರ ಬಂದೇ ಬರಬೇಕು ಅವನು. ಸ್ಟಾರ್ಟಿಂಗಲ್ಲಿ ಬಂದಿಲ್ಲ, ಆಮೇಲೆ ಬಂದ ಆರಾಮಾಗಿ ಚಿಂಟು. ಸೊ ಎಲ್ಲರೂ ವಿಶ್ ಮಾಡಿ ನಮ್ಮ ಚಿಂಟುಗೆ ಬ್ಲೆಸ್ ಮಾಡಿ ಅವ್ನು 100 ಕಾಲ ಚೆನ್ನಾಗಿರಲಿ, ಖುಷಿ ಖುಷಿಯಾಗಿ ಅಂತ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಓಕೆನಾ? ಬಾಯ್ ಬಾಯ್.